ಸರ್ ಏನಿಲ್ಲ 54 ತುಂಬ 55ಕ್ಕೆ ಬಿದ್ದಿದ್ದೆ. ದೇವರವ್ರಿಗೆ ಐಶ್ವರ್ಯ, ಆರೋಗ್ಯ, ರಾಜಕೀಯವಾಗಿ ಮುಂದೆ ಬರಲಿ ಅಂತ ನಾನು ಈ ವರ್ಷದಲ್ಲಿ ಅವ್ರನ್ನ ಆಶೆ ಮಾಡಿ ವಿಶ್ ಆಲ್ ದ ಬೆಸ್ಟ್ ಇನ್ ಹುಟ್ಟಿದ ಹಬ್ಬ ಅಂತೇಳಿ. ನನ್ನ ಹಿರಿಯ ಸಹೋದರರು, ನನ್ನ ಗುರುಗಳಾದಂಥ CMC ಸತ್ಯನಾರಾಯಣರವರಿಗೆ 54ನೇ ವರ್ಷ ತುಂಬಿ 55ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಆರೋಗ್ಯ ಜೊತೆಗೆ ರಾಜಕೀಯ ಉನ್ನತ ಸ್ಥಾನ ಕೊಡಲಿ ಅಂತೇಳಿ ಆಶಿಸ್ತೇನೆ. 54 ತುಂಬಿ 55ನೇ ವರ್ಷದ ಹುಟ್ಟಿದ ಹಬ್ಬವನ್ನು ಸಹ ಆಚರಿಸ್ಕೊಳ್ತಾ ಇದ್ದಾರೆ. ಅದು ಬಹಳ ಸರಳವಾಗಿ ಆಚರಿಸ್ತಾ ಇದ್ದಾರೆ. ನಾನು ಇಲ್ಲಿವರೆಗೂ ನನ್ನ ರಾಜಕೀಯ ಜೀವನದಲ್ಲೇ ಆಗಲಿ ನನ್ನ ಸಮಾಜ ಸೇವೆಯಲ್ಲೇ ಆಗಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನಾನು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಲ್ಲ. ಎಲ್ಲ ಸ್ನೇಹಿತರು ಅವರೇ ವಾಲಂಟ್ರಿಯಾಗಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ನಮಗೆ ಆಡಂಬರ ಅವಶ್ಯಕತೆ ಇಲ್ಲ. ಜನಗಳ ಪರವಾಗಿ ಕೆಲಸ ಮಾಡೋವಂಥದ್ದು, ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸವನ್ನು ಮಾಡೋದು ಅಂಥದ್ದು, ಸಮಾಜಕ್ಕೆ ಏನಾದರೂ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು. ಸಮಾಜ ಸೇವಕರು, ಚಿಂತಕರು, ರಾಜಕೀಯದಲ್ಲಿ ನಿರಂತರವಾಗಿ ಸೇವೆ ಮಾಡುತ್ತಾ ಬಂದಿರುವ CMC ಸತ್ಯರವರ ಹುಟ್ಟುಹಬ್ಬವನ್ನ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಸರಳವಾಗಿ ತಮ್ಮ ಸ್ವಗೃಹದಲ್ಲಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯರವರು, ನಾನು ಯಾವುದೇ ಜನ್ಮದಿನವನ್ನ ಆಚರಿಸುವುದಿಲ್ಲ. ನನ್ನ ಸ್ನೇಹಿತರು ಹಾಗೂ ಸಂಬಂಧಿಕರು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಎಂದು ತಿಳಿಸಿದ್ರು. ಹಾಗೂ ಈ ಸಂದರ್ಭದಲ್ಲಿ ನಾನು CMC ಇದ್ದ ಅವಧಿಯಲ್ಲಿ ಮಾಡಿದ ಸೇವೆಗಳನ್ನ ಗುರುತಿಸಿ ಇಂದಿಗೂ ಜನರು ನನ್ನನ್ನ CMC ಸತ್ಯ ಎಂದೇ ಕರೆಯುತ್ತಾರೆ. ಈಗಲೂ ಕೈಲಾದ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದೇನೆ. ಇದರೊಂದಿಗೆ ಮತ್ತೊಮ್ಮೆ ಒಳ್ಳೆ ಅಧಿಕಾರ ನೀಡಿದರೆ ಕಟುಬದ್ಧವಾಗಿ ನಿಂತು ಹೆಚ್ಚಿನ ಸಾರ್ವಜನಿಕ ಸೇವೆಯನ್ನ ಮಾಡುತ್ತೇನೆ ಎಂದು ತಿಳಿಸಿದ್ರು. ಸರ್ ಏನಿಲ್ಲ 54 ತುಂಬ 55ಕ್ಕೆ ಬಿದ್ದಿದ್ದೆ. ದೇವರವ್ರಿಗೆ ಐಶ್ವರ್ಯ, ಆರೋಗ್ಯ, ರಾಜಕೀಯವಾಗಿ ಮುಂದೆ ಬರಲಿ ಅಂತ ನಾನು ಈ ವರ್ಷದಲ್ಲಿ ಅವ್ರನ್ನ ಆಶೆ ಮಾಡಿ ವಿಶ್ ಆಲ್ ದ ಬೆಸ್ಟ್ ಇನ್ ಹುಟ್ಟಿದ ಹಬ್ಬ ಅಂತ ಹೇಳ್ತೀನಿ. ಅದು ದೇವರಿಚ್ಛೆ ಸರ್, ನೋಡೋಣ. ಟ್ರೈ ಮಾಡೋದು ಅದು ದೇವರಿಚ್ಛೆ, ಏನಾಗುತ್ತೋ ನೋಡೋಣ. ಆ ದೈವ ಬಲ ಇದ್ದರೆ ಖಂಡಿತ ಆಗುತ್ತೆ. ಅದು ನಿಮ್ಮಂಥ ಸ್ನೇಹಿತರುಗಳ ಆಶೀರ್ವಾದ ಇದ್ದರೆ ಖಂಡಿತ ಅದು ಆಗುತ್ತೆ ಅಂತ ನಮ್ಮ ಭಾವನೆ. ನನ್ನ ಹಿರಿಯ ಸಹೋದರರು, ನನ್ನ ಗುರುಗಳಾದಂಥ CMC ಸತ್ಯನಾರಾಯಣರವರಿಗೆ 54ನೇ ವರ್ಷ ತುಂಬಿ 55ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಆರೋಗ್ಯ ಜೊತೆಗೆ ರಾಜಕೀಯ ಉನ್ನತ ಸ್ಥಾನ ಕೊಡಲಿ ಅಂತೇಳಿ ಆಶಿಸ್ತೇನೆ. ಈಗಾಗಲೇ ಕಳೆದ ಬಾರಿ ಪುರಸಭಾ ಸದಸ್ಯರಾಗಿ, CMC ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಕೆಂಗೇರಿ ಉಪನಗರದಲ್ಲಿ ಅವ್ರದ್ದೇ ಆದಂಥ ಸ್ವಂತ ವರ್ಚಸ್ಸನ್ನು ಇಟ್ಕೊಂಡು ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಅಂತ ಕಟ್ಟಿಕೊಂಡು ಅನೇಕ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆನೂ ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ. ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯನ ಕೊಡ್ತೀವಿ. ಸ್ನೇಹಿತರೆ, ಈ ದಿನ ಅಣ್ಣವರ 54 ತುಂಬಿ 55ನೇ ವರ್ಷದ ಹುಟ್ಟಿದ ಹಬ್ಬವನ್ನು ಸಹ ಆಚರಿಸ್ಕೊಳ್ತಾ ಇದ್ದಾರೆ. ಅದು ಬಹಳ ಸರಳವಾಗಿ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಆಶಿಸ್ತೀವಿ. ಇನ್ನು ಮುಂದೆ ಅವ್ರಿಗೆ ಆರೋಗ್ಯ ಕೊಟ್ಟು ದೇವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರನ್ನ ಆಶಿಸ್ತೀನಿ. ನಾನು ಇಲ್ಲಿವರೆಗೂ ನನ್ನ ರಾಜಕೀಯ ಜೀವನದಲ್ಲೇ ಆಗಲಿ ನನ್ನ ಸಮಾಜ ಸೇವೆಯಲ್ಲೇ ಆಗಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನಾನು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಲ್ಲ. ಎಲ್ಲ ಸ್ನೇಹಿತರು ಅವರೇ ವಾಲಂಟ್ರಿಯಾಗಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ನಮಗೆ ಆಡಂಬರ ಅವಶ್ಯಕತೆ ಇಲ್ಲ. ಜನಗಳ ಪರವಾಗಿ ಕೆಲಸ ಮಾಡೋವಂಥದ್ದು, ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸವನ್ನು ಮಾಡೋದು ಅಂಥದ್ದು, ಸಮಾಜಕ್ಕೆ ಏನಾದರೂ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು. ಅದನ್ನು ಈಗಲೂ ಕೂಡ ನಾನು ಮಾಜಿಯಾಗಿ 20 ವರ್ಷ ಆದರೂ ಕೂಡ ಜನ ಇವತ್ತು ನನ್ನ CMC ಸತ್ಯ ಅಂತಲೇ ಗುರುತಿಸ್ತಾರೆ. ಆ ಒಂದು ಜನಗಳ ಏನು ಒಂದು ವಿಶ್ವಾಸ ಇದೆ, ಆ ವಿಶ್ವಾಸದ ತಕ್ಕಂಗೆ ನನ್ನ ಹತ್ರ ಅಧಿಕಾರ ಇಲ್ಲ ಅಂದರೂ ಸಹ ಏನೋ ಸಾರ್ವಜನಿಕ ಕೆಲಸವನ್ನು ನನ್ನ ಭಗವಂತ ನನ್ನ ಕೈಲಾದಷ್ಟು ಏನು ಕೊಟ್ಟಿದ್ದಾನೆ ಅದರ ಸಮಾಜ ಸೇವೆಯನ್ನು ಮಾಡ್ಕೊಂಬಂದಿದ್ದೀನಿ. ಈಗಾಗಲೇ ಎಲ್ಲರೂ ಕೂಡ ಇವತ್ತು ಎಲ್ಲೋ ಬಂದು ಆಶಿಸಿದ್ದಾರೆ ಒಳ್ಳೆಯದಾಗಲಿ ಅಂತೇಳಿ. ನಾನು 2010ರಲ್ಲಿ BBMP ಚುನಾವಣೆಗೆ ಸ್ಪರ್ಧೆನ ಮಾಡಿದ್ದೆ. ಆ ಬಾರಿ ಸೋತೆ ನಾನು. ಯಾಕಂದರೆ JDSನ ಸ್ಪರ್ಧೆ ಮಾಡಿದರೆ ಅಲ್ಲಿ ಕೆಲವೊಂದು ಸಲ ರಾಜಕೀಯವಾಗಿ ಏರುಪೇರುಗಳಾಯಿತು. ಆ ಬಾರಿ ನನ್ನನ್ನು ಸೋತಿದ್ದೆ. ಅದಾದ ನಂತರ ಮೀಸಲಾತಿ ಬದಲಾವಣೆ ಆಯಿತು. ಮುಂದಿನ ದಿನಗಳಲ್ಲಿ ಜನಗಳ ವಿಶ್ವಾಸ, ಜನಗಳ ಪ್ರೀತಿ,
ಅವರೆಲ್ಲರೂ ವಾಲಂಟ್ರಿಯಾಗಿ ಕರೆದು ನಾವೆಲ್ಲ ಜೊತೆಗಿರ್ತೀವಿ ಮಾಡೋಣ ಅಂತ ಹೇಳೋದಾದರೆ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಜನಗಳ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು. ಹಣ ಮಾಡೋದಕ್ಕೆ ವ್ಯಾಪಾರ ಇದೆ, ವ್ಯಾಪಾರದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡೋದು. ರಾಜಕೀಯವಾಗಿ ಕೆಲಸ ಮಾಡಬೇಕು ಅಂದರೆ ಜನಗಳಿಗೆ ಶೋಷಣೆ ಒಳಗಾಗಿರ್ತಕ್ಕಂಥ ಜನಕ್ಕೆ ನಾವು ಸಹಾಯ ಮಾಡುವಂಥದ್ದಿದ್ದರೆ ಮಾತ್ರ ರಾಜಕಾರಣಕ್ಕೆ ಹೋಗಬೇಕು. ನಮ್ಮದೇ ಆದಂಥ ವೃತ್ತಿ ಇದೆ, ನಮ್ಮದೇ ಆದಂಥ ಜೀವನ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ, ಜನಗಳ ಪ್ರೀತಿ ವಿಶ್ವಾಸ ಇದ್ದರೆ ಅವರೆಲ್ಲರೂ ಕೂಡ ನೀವು ಜೊತೆಗೆ ಇರ್ತೀವಿ ಅಂತಂದರೆ ನೋಡೋಣ. ಅಲ್ಲ, ರಾಜಕೀಯ ವಿಚಾರ ಬಂದಾಗ ನಾವು ಪ್ರತಿದಿನ ರಾಜಕಾರಣ ಮಾಡ್ತಾನೆ ಇರ್ತೀವಿ, ಪ್ರತಿದಿನ ಸಮಾಜ ಸೇವೆಯಲ್ಲಿ ಜೊತೆಲಿ ಇರ್ತೀವಿ. ನಮ್ಮ ಜೊತೆಗೆ ಇರ್ತಕ್ಕಂಥವ್ರಿಗೆ ಅಟ್ಲೀಸ್ಟ್ ನಮ್ಮ ಜೊತೆ ಯಾರು ಸ್ನೇಹಿತರಿರ್ತಾರೆ ಅವ್ರಿಗೂ ಒಳ್ಳೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಯಾರಿಗೂ ಕೂಡ ವೈಯಕ್ತಿಕವಾಗಿ ಲಕ್ಷಾಂತರ ಕೊಟ್ಟು ಸಾಕುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿಲ್ಲ. ಏನೋ ನಮ್ಮ ಕೈಲಾದ ಸಹಾಯನ ಮಾಡ್ಕೊಂಡು ಬರ್ತಿದ್ದೀವಿ. ಈಗ ಸ್ನೇಹಜೀವಿ ಟ್ರಸ್ಟಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಅದ್ದೂರಿಯ ಕಾರ್ಯಕ್ರಮ ಮಾಡ್ತೀವಿ, ಮಕ್ಕಳ ಕಾರ್ಯಕ್ರಮ ಮಾಡ್ತೀವಿ, ಸಾವಿರಾರು ಜನರಿಗೆ ಊಟವನ್ನು ಬಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಅದಕ್ಕೆ ಈ ವರ್ಷ ಕಾರಣಾಂತರಗಳಿಂದ ಚುನಾವಣೆ ಡಿಕ್ಲೇರ್ ಆಯಿತು, ನೀತಿ ಸಂಹಿತೆ ಜಾರಿ ಆಯಿತು. ಈ ಬಾರಿ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಮುಂದಿನ ಬಾರಿ ಅದನ್ನು ಖಂಡಿತ ಆ ಕಾರ್ಯಕ್ರಮನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ನನ್ನ ಸ್ನೇಹಿತರು ಏನು ಜೊತೆಗಿದ್ದಾರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಅವರೆಲ್ಲರೂ ಸಹಕಾರ ಇರೋದ್ರಿಂದ ಆ ಕಾರ್ಯಕ್ರಮನ ಮಾಡೋಕ್ಕೆ ಸಾಧ್ಯ. ಅದರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನಾದರೂ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಒಂದು ಉತ್ತಮ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಉತ್ತಮ ಒಳಚರಂಡಿಗಳು, ಕ್ರಿಯೇಟಿವ್ ವರ್ಕು ಎಲ್ಲ ಸ್ಟಾಪ್ ಆಗಬೇಕು. ಯಾಕಂದರೆ ಕೆಲಸ ಸಾರ್ವಜನಿಕ ಕಟ್ಟಡ ತೆರಿಗೆ ಹಣದಲ್ಲಿ ನಾವು ಕೆಲಸ ಮಾಡೋವಂಥದ್ದು. ಇರೋವಂಥ ಮೋರಿನ ಕಿತ್ಬಿಟ್ಟು ಮೋರಿನ ಮಾಡೋ ಪ್ರಯೋಜನ ಇಲ್ಲ. ಇರೋವಂಥ ಚೆನ್ನಾಗಿರ್ತಕ್ಕಂಥ ಚರಂಡಿಗಳನ್ನ ಉಳಿಸ್ಕೊಂಡು ಒಳ್ಳೆಯದಾಗಿ ಒಳ್ಳೆ ರಸ್ತೆ ಡಾಂಬರೀಕರಣ ಮಾಡೋವಂಥದ್ದು, ಒಳ್ಳೆ ಲೈಟ್ ಕೊಡುವಂಥದ್ದು, ಒಳ್ಳೆ ಪರಿಸರ ನಿರ್ಮಾಣ ಮಾಡೋವಂಥದ್ದು. ಆಮೇಲೆ ಕಸದ ವಿಚಾರದಲ್ಲಿ ಸಾಕಷ್ಟು ಕೂಡ ಅದರಲ್ಲಿ ತುಂಬ ಭ್ರಷ್ಟಾಚಾರಗಳು ಜಾಸ್ತಿ ಕಸದ ವ್ಯವಹಾರದಲ್ಲಿ. ಆ ಕಸಕ್ಕೆ ಜನನೂ ಕೂಡ ಪ್ರತಿ ವರ್ಷ 320 ರೂಪಾಯಿ ತೆರಿಗೆನ ಕಟ್ತಾರೆ ಸೆಸ್ಸಲ್ಲಿ. ಆ 320 ರೂಪಾಯಿ ದುಡ್ಡು ಕಟ್ಸ್ಕೊತಾರೆ ಜನರ ಹತ್ರ. ಆದರೆ ಅದು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಆಗ್ತಾಯಿಲ್ಲ. ಪ್ರತಿದಿನ ಕಸ ಗುಡಿಸ್ಬೇಕು. ರಸ್ತೆ ಈಗ ಏನು ನಮ್ಮ ಹಿಂದೆ ಸಿಂಗಾಪುರ ಇದೆ, ಅವೆಲ್ಲ ಬ್ಯಾಂಕ್ ಹಾಕಿದೆ, ಥೈಲ್ಯಾಂಡಲ್ಲಿ ಇದೆ, ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಇಲ್ಲಿ ಕೂಡ ಬೆಂಗಳೂರು ಮಾಡ್ಬೋದು. ಅದು ಮಾಡೋವಂಥ ಒಂದು ಪ್ರಾಮಾಣಿಕ ಮನಸ್ಥಿತಿ ಯಾರೇ ಆದರೂ ಕೂಡ, ನಾನೇ ಆದರೂ ಕೂಡ ಇನ್ನೊಬ್ಬರಾದ್ರೂ ಇರಬೇಕು. ಇದ್ದಾಗ ಮಾತ್ರ ಸಮಾಜಕ್ಕೆ ಏನೋ ಸುಧಾರಣೆ ಮಾಡುವಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ